ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಸ್ಎನ್ ಕನ್ನಡ ಚಾನಲ್ಗೆ ಸ್ವಾಗತ. ಉಡುಪಿಯ ಕಾಪು ತಾಲೂಕಿನ ಉಚ್ಚಿಲದಲ್ಲಿ ನೆಲೆಗೊಂಡಿರುವಂತಹ ಮಹಾಲಕ್ಷ್ಮಿ ದೇವಿ ದೇವಾಲಯದಲ್ಲಿ ಪೂಜಿಸಲ್ಪಡುವಂತಹ ಮಹಾಲಕ್ಷ್ಮಿ ದೇವತೆ ಸಂಪತ್ತಿನ ಅಧಿದೇವತೆ. ಕೊಲ್ಲಾಪುರ ಮತ್ತೆ ಮುಂಬೈನ ಮಹಾಲಕ್ಷ್ಮಿ ದೇವಿಯ ನಂತರ ಈ ದೇವಾಲಯವು ಮೂರನೇ ಅತ್ಯಂತ ಪೂಜ್ಯ ಅಂತ ನಂಬ್ತಾರೆ. ಹೊಯ್ಸಳ ಸಂಪ್ರದಾಯದ ಕಲೆಯ ಮಾದರಿಯಲ್ಲಿ ಪರಿಣಿತ ಶಿಲ್ಪಿಗಳು ಈ ದೇವಾಲಯವನ್ನ ನಿರ್ಮಿಸಿದ್ದಾರೆ. ದೇವಾಲಯದ ಹೊರಗಿನ ಮತ್ತೆ ಒಳಗಿನ ಆವರಣವು ಗ್ರಾನೈಟ್ ನಿಂದ ಕೂಡಿದ್ದು ಆಕರ್ಷಕವಾದ ಮರದ ಕೆತ್ತನೆಗಳನ್ನ ಒಳಗೊಂಡಿದೆ. ಇಲ್ಲಿನ ವಾಸ್ತುಶಿಲ್ಪವನ್ನ ನೋಡಿದ್ರೆ ಬೇಲೂರು ಮತ್ತೆ ಹಳೆಬೀಡನ್ನ ನೋಡಿದ ಹಾಗೆ ಆಗುತ್ತೆ. 1957ರಲ್ಲಿ ಮಹಾಲಕ್ಷ್ಮಿ ದೇವಿಯ ವಿಗ್ರಹವನ್ನ ಪ್ರತಿಷ್ಠಾಪಿಸಲಾಯಿತು. ದೇವಿಯು ಬೆಳಿಗ್ಗೆಯಿಂದ ಸಂಜೆವರೆಗೆ ಪೂಜೆಯನ್ನ ಪಡಿತಾಳೆ. ಕೇರಳ ಸಂಪ್ರದಾಯದ ಪ್ರಕಾರ 16 ಸೇವೆಗಳನ್ನ ಪ್ರಧಾನ ದೇವತೆಗೆ ನೀಡಲಾಗುತ್ತೆ. ವಿಶಿಷ್ಟವಾದ ಪೂಜಾ ವಿಧಾನಗಳಿಗೆ ಈ ದೇವಾಲಯ ಹೆಸರುವಾಸಿಯಾಗಿದೆ. ಪ್ರತಿದಿನ ಕೂಡ 11 ಪೂಜಾ ವಿಧಾನ ಇರುತ್ತೆ. ನವರಾತ್ರಿ ಉತ್ಸವದಲ್ಲಿ ಪ್ರತಿದಿನ ದೇವಿಗೆ ವಿಶೇಷ ಅಲಂಕಾರ ಹಾಗೇನೆ ವಿಶೇಷ ಪೂಜೆಗಳನ್ನ ಮಾಡಲಾಗುತ್ತೆ. ಸುಗ್ಗಿ ಕಾಲದಲ್ಲಿ ವಾರ್ಷಿಕ ಮಹಾಕಾರ್ ಉತ್ಸವವನ್ನ ನಡೆಸಲಾಗುತ್ತೆ. ಪ್ರತಿದಿನ ಭಕ್ತರಿಗೆ ಊಟದ ವ್ಯವಸ್ಥೆ ಕೂಡ ಇದೆ. ದೇವಸ್ಥಾನದ ಒಳಗೆ ಫೋಟೋಗ್ರಫಿ ವಿಡಿಯೋಗ್ರಫಿ ಅವಕಾಶ ಇಲ್ಲದೆ ಇರೋದ್ರಿಂದ ದೇವಸ್ಥಾನದ ಹೊರಗಡೆ ಮಾತ್ರ ವಿಡಿಯೋನ ಮಾಡಿದ್ದೀನಿ. ಮಂಗಳೂರಿಂದ ಉಡುಪಿಗೆ ಹೋಗುವಂತಹ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿ ಈ ದೇವಸ್ಥಾನ ಇದೆ. ನೀವು ಕೂಡ ಈ ಮಾರ್ಗವಾಗಿ ಬಂದ್ರೆ ತಾಯಿ ಸನ್ನಿಧಿಗೆ ಭೇಟಿ ಕೊಟ್ಟು ಆಶೀರ್ವಾದವನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.